ಈಗ ಉಪ್ಪಿಟ್ಟು ಮಾಡೋದು ನೋಡೋಣ. ಉಪ್ಪಿಟ್ಟಿಗೆ ಮೊದಲು ಎಣ್ಣೆ ಹಾಕಬೇಕು. 50 ml ಎಣ್ಣೆ ಸಾಕು. ಸಾಸಿವೆ ಹಾಕಿ, ಕಡಲೆಬೇಳೆ ಹಾಕಮ್ಮ, ಉದ್ದಿನಬೇಳೆ ಹಾಕಮ್ಮ. ಈಗ ರವೆ ಹಾಕ್ತಾ ಇದ್ದಾರೆ ನೋಡಿ. ಹುರಿದಿರೋ ರವೆ 1 ಕಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟ್ 2 ಹಾಕಿದ್ದೀನಿ. 2 ಸಣ್ಣಕ್ಕೆ, ತುಂಬ ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ನೀರು ಹಾಕಿ ಬೇಯಿಸೋ ಅಂಥ ನೆಸಿಟಿ ಇಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗೂ ಹೊತ್ಕೊಳ್ಳುತ್ತೆ, ರವೆಗೂ ಹೊತ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಉಪ್ಪು ರುಚಿ ಚೆನ್ನಾಗಿ ಬರುತ್ತೆ. 3 ಕಪ್ ನೀರು ನೋಡಿ. ನೀವು ರವೆಗೆ 1 ಕಪ್ ರವೆಗೆ 3 ಕಪ್ ನೀರು ಹಾಕೋದ್ರಿಂದ ಒಳ್ಳೆ ಮೃದುವಾಗಿ ಒಳ್ಳೆ ಹಲ್ವಾ ಥರ ನೀವು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. 2 ಕಪ್ ಹಾಕಿದ್ರೆ ಉದುರುದ್ರಾಗತ್ತೆ. ತೆಂಗಿನಕಾಯಿ ತುರಿನ ಇದ್ರ ಮೇಲ್ಗಡೆ ಸ್ವಲ್ಪ ಹಾಕಿದ್ರೆ ಸ್ಪ್ರಿಂಕಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ಉಪ್ಪಿಟ್ಟು ಖಾರ ಬಾತ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಮ್ಮ ಹೋಟ್ಲಲ್ಲಿ ಇದು ಫೇಮಸ್ಸು. ಉಪ್ಪಿಟ್ಟು ಕೇಸರಿ ಬಾತ್ ಅಂದರೆ ನಮ್ಮ ಹೋಟ್ಲಲ್ಲಿ ತುಂಬ ಜನ ಹುಡ್ಕೊಂಡು ಬಂದು ತಿಂತಾರೆ.